ಓಂ ಶಾಂತಿ ವೀಕ್ಷಕರೇ, ಭಕ್ತರೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ವಿಶೇಷವಾದ ಯಾತ್ರಾ ಸ್ಥಳ ಅಥವಾ ಪುಣ್ಯತೀರ್ಥ ಕ್ಷೇತ್ರ ಅಥವಾ ಪ್ರವಾಸಿ ತಾಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನೀವು ಗೆಸ್ ಮಾಡ್ಬೋದು ಅಥವಾ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಈ ವಿಶೇಷವಾದ ಸ್ಥಳ ಯಾವುದು, ಇಷ್ಟೊಂದು ರಮಣೀಯವಾದಂಥ ಈ ಪ್ಲೇಸ್ ಯಾವುದು ಅಂತ ನಿಮಗೆ ನೀವು ನೋಡಿದರೆ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ನೀವು ನೋಡಿಲ್ಲ ಅಂದರೆ ಇದನ್ನು ನೋಡಿ, ನೋಡಿದ್ರೂ ನೋಡಿ ಕೊನೆಯವರೆಗೂ ಈ ವಿಡಿಯೋನ ಪುಣ್ಯ ಕಟ್ಕೊಳ್ಳಿ. ಇದನ್ನು ಕೊನೆಯವರೆಗೂ ನೀವು ದರ್ಶನ ಮಾಡಿ. ಇದೇ ಕೂಟಗಲ್ ಬೆಟ್ಟ, ರಾಮನಗರ ಜಿಲ್ಲೆ, ಬೆಂಗಳೂರಿಂದ ಮೈಸೂರು ರೋಡ್ನಲ್ಲಿರುತ್ತೆ. ನೀವು ನೋಡಿರ್ಬೋದು. ಇದನ್ನು ಮುಂದಕ್ಕೆ ನೋಡಿ, ಪುಣ್ಯ ಕಟ್ಕೊಳ್ಳಿ, ಭಗವಂತನ ದರ್ಶನ ಮಾಡಿ. ಕೊನೆಯವರೆಗೂ ಈ ವಿಡಿಯೋನ ನೋಡಿ ಇವರೇ. ನಮಸ್ಕಾರ ವೀಕ್ಷಕರೇ. ಮನಮೋಹಕ ಇತಿಹಾಸವುಳ್ಳ ಶ್ರೀರಾಮಚಂದ್ರ ದೇವರು ನೆಲೆ ನಿಂತು ಭಕ್ತರನ್ನು ರಕ್ಷಿಸುತ್ತಿರುವ ತಾಣ ರಾಮನಗರ. ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ. ಏಕೆಂದರೆ ಬೆಂಗಳೂರಿಗೆ ತುಂಬ ಹತ್ತಿರವಿರುವ ಈ ಕ್ಷೇತ್ರ ಪವಿತ್ರ ತೀರ್ಥಕ್ಷೇತ್ರ. ಶ್ರೀರಾಮಚಂದ್ರ ದೇವರು ನೆಲೆ ನಿಂತು ಭಕ್ತರನ್ನು ಹರಸುತ್ತಿರುವ ಪುಣ್ಯಕ್ಷೇತ್ರ ನಮ್ಮ ರಾಮನಗರ. ಇಲ್ಲಿ ಸುಂದರವಾದ ಬೆಟ್ಟವುಳ್ಳ ಮನಮೋಹಕ ದೃಶ್ಯಗಳನ್ನು ಕಾಣಬಹುದು. ಪ್ರಕೃತಿ ಪ್ರೇಮಿಗಳಿಗೆ ವಿಸ್ಮಯ ತಾಣವಿದು. ಇದೇ ಕ್ಷೇತ್ರದಲ್ಲಿ ಬರುವ ಬೆಟ್ಟ ಕೂಟಗಲ್ ಬೆಟ್ಟ. ಈ ಕೂಟಗಲ್ ಬೆಟ್ಟವನ್ನು ತಿಮ್ಮಪ್ಪ ಸ್ವಾಮಿ ಬೆಟ್ಟ ಅಥವಾ ವೆಂಕಟರಮಣ ದೇವಾಲಯ ಅಂತಲೂ ಕರೆಯುತ್ತಾರೆ. ಅಷ್ಟೇ ಅಲ್ಲದೆ ಅನೇಕ ಚಿತ್ರಗಳನ್ನು ಸಹ ಇಲ್ಲಿ ಚಿತ್ರೀಕರಿಸಲಾಗಿದೆ. ಶೋಲೆ ಎನ್ನುವ ಹಿಂದಿ ಸಿನಿಮಾದಲ್ಲಿ ಈ ಬೆಟ್ಟವನ್ನು ಚಿತ್ರೀಕರಿಸಲಾಗಿದೆ. ಹೌದು ವೀಕ್ಷಕರೇ, ರಾಮನಗರ ಬೆಂಗಳೂರು, ಅಲ್ಲಿಂದ ನೀವು ಮೈಸೂರು ಮಾರ್ಗದಲ್ಲಿ ಹೊರಟರೆ ನಿಮಗೆ ರಾಮನಗರ ಸಿಗುತ್ತೆ. ರಾಮನಗರ ಇಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಒಂದು ಆಶೀರ್ವಾದ ಅಥವಾ ನೆಲೆಬೀಡು ಅಂತ ಹೇಳ್ಬೋದು. ಕೇವಲ ಅಯೋಧ್ಯೆ ಅಷ್ಟೇ ಅಲ್ಲ, ಭರತಖಂಡದ ಎಲ್ಲ ಕ್ಷೇತ್ರಗಳು ಅಥವಾ ತೀರ್ಥಕ್ಷೇತ್ರಗಳು ಇವೆಲ್ಲವನ್ನೂ ದರ್ಶನ ಮಾಡಿದಂಥ ಶ್ರೀರಾಮಚಂದ್ರ ಪ್ರಭು ಅನಂತರ ಶ್ರೀಲಂಕವನ್ನು ಸೇರ್ತಾನೆ, ಸೀತಾಮಾತೆಯನ್ನು ಹುಡುಕುತ್ತಾ. ಈ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿದೆ ರಾಮಾಯಣದಲ್ಲಿ. ಆದರೆ ರಾಮನಗರ ಬೆಂಗಳೂರು ಪಕ್ಕದಲ್ಲಿದೆ. ಇದನ್ನು ನಾವು ನೋಡದೇ ಇದ್ದರೆ ಹೇಗೆ? ಇದೊಂದು ಪುಣ್ಯತೀರ್ಥ ಕ್ಷೇತ್ರ ಅಷ್ಟೇ ಅಲ್ಲದೆ ಒಂದು ಪ್ರವಾಸಿ ತಾಣ. ಇಲ್ಲಿ ನಾವು ನಮ್ಮ ಸನಾತನ ಧರ್ಮದ, ಹಿಂದೂ ಧರ್ಮದ, ಅದರಲ್ಲೂ ಹಿಂದೂ ದೇವಾಲಯಗಳ ಅವುಗಳ ಅವನತಿ ಮತ್ತು ಅವುಗಳನ್ನು ನಾಶ ಮಾಡಿದ ಎಷ್ಟೋ ದುರ್ಮಾರ್ಗಿಗಳು ಈಗಲೂ ಈ ಒಂದು ಕ್ಷೇತ್ರಗಳನ್ನು ಪಾತಾಳಕ್ಕೆ ತುಳಿತಾನೆ ಇದ್ದಾರೆ. ಇವುಗಳನ್ನು ರಕ್ಷಣೆ ಮಾಡಬೇಕಾದ್ರೆ ನಾವು ಮೊದಲು ಇಂಥ ಕ್ಷೇತ್ರಗಳಿಗೆ ನಾವು ಭೇಟಿ ಕೊಡಬೇಕು. ನಾವು ಭೇಟಿ ಕೊಡೋದು ಅಷ್ಟೇ ಅಲ್ಲ, ಅಲ್ಲಿನ ವೈಶಿಷ್ಟ್ಯ, ಅಲ್ಲಿನ ವಿದ್ಯಮಾನ, ಅಲ್ಲಿನ ಪ್ರಕೃತಿ ಸೌಂದರ್ಯ ಹಾಗೂ ಧಾರ್ಮಿಕ ವಿಚಾರಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅಲ್ಲಿ ತಿಳ್ಕೋಬೇಕು. ಹಾಗೆ ಇದರಿಂದ ನಮ್ಗೆ ಸಿಗೋ ಲಾಭ ಅಂದರೆ ಏನಪ್ಪ ಅಂದರೆ ಆರೋಗ್ಯ, ಮನಃಶಾಂತಿ, ಮಾನಸಿಕ ಒತ್ತಡದಿಂದ ಮುಕ್ತಿ, ಇವೆಲ್ಲವೂ ಬಹಳ ಉಚಿತವಾಗಿ ನಮಗೆ ಈ ಪ್ರಕೃತಿನಲ್ಲಿ ಸಿಗುತ್ತೆ. ಅಷ್ಟೇ ಏಕೆ, ಪುಣ್ಯತೀರ್ಥ ಕ್ಷೇತ್ರಗಳನ್ನು ಸಂದರ್ಶನ ಮಾಡೋದರಿಂದ ಅಲ್ಲಿನ ಪಂಚಭೂತಗಳ ಅಂದರೆ ಗ್ರಹ, ತಾರ, ನಕ್ಷತ್ರ, ಹಾಗೆ ಅಲ್ಲಿನ ಎಷ್ಟೋ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಪಾದಾರ್ಪಣೆ ಮಾಡಿ ತಪಸ್ಸಾಧನೆ ಮಾಡಿರ್ತಾರೆ. ಅವರು ಹಾಗೆ ಕೊಟ್ಟ ಮಾರ್ಗ ಹಾಗೂ ತತ್ವಗಳನ್ನು ನಾವು ಅನುಸರಿಸಿದರೆ ಆ ದೈವಿ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಪುರಾತನ ಹಿಂದೂ ದೇವಾಲಯಗಳು, ಪುರಾತನ ತತ್ವಗಳು, ಪುರಾತನ ತತ್ವ ಸಿದ್ಧಾಂತಗಳು ಇವೆಲ್ಲವನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಯಾವುದನ್ನು ನಾವು ಕಡೆಗಣಿಸಬಾರ್ದು. ಮೂಢನಂಬಿಕೆ ಇದರ ಬಗ್ಗೆ ತಿಳ್ಕೊಳ್ಳೋದು ಸರಿಯಾದ ವಿಚಾರನೇ. ಆದರೆ ಎಲ್ಲವನ್ನೂ ಮೂಢನಂಬಿಕೆ, ಎಲ್ಲವನ್ನೂ ಮೂಢನಂಬಿಕೆ ಅಂತ ಅಲ್ಲಗಳಿಬಾರ್ದು. ಸತ್ಯ ಅಂದರೆ ಪ್ರತಿ ಕಣದಲ್ಲೂ ಸಚ್ಚಿದಾನಂದ ಸ್ವರೂಪ ಆ ಪರಬ್ರಹ್ಮ ರಾಮ್ 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 ಅಂತ ಇದ್ದಾನೆ. ಅದಕ್ಕೆ ನಾವು ತೀರ್ಥಕ್ಷೇತ್ರ ಅಂದರೆ ತೀರ್ಥಗಳು ಅಂದರೆ ಗಂಗೆ. ಉದಾಹರಣೆಗೆ ನೋಡಿ, ಇಲ್ಲಿ ಕೂಟಗಲ್ ಬೆಟ್ಟದ ತಿಮ್ಮಪ್ಪನ ದೇವಾಲಯ ಇದು. ಇಲ್ಲಿ ಇರ್ತಕ್ಕಂಥ ಈ ತೀರ್ಥದ ಆಳ ಇದುವರೆಗೂ ಯಾರೂ ನೋಡಿಲ್ಲ. ಅಂದರೆ ನೀರು ಇದುವರೆಗೂ ಖಾಲಿ ಆಗಿಲ್ಲ. ಪ್ರತಿ ವರ್ಷ ಮಳೆ ಬರುತ್ತೆ ಅಥವಾ ಮಳೆ ಬರದೇ ಇರಲಿ, ಅಥವಾ ಕೆಲವೊಂದು
ದಶಕಗಳ ಹಿಂದೆ ಬರಗಾಲ ಬಂದಿತ್ತು. ಅಂಥ ಸಮಯದಲ್ಲೂ ಸಹ ಇಲ್ಲಿ ನೀರಿತ್ತು ಅನ್ನೋದಕ್ಕೆ ಈ ಒಂದು ತೀರ್ಥನೇ ನಿದರ್ಶನ. ನೀವು ನೋಡಿರ್ಬೋದು, ಎಷ್ಟೋ ತೀರ್ಥಕ್ಷೇತ್ರಗಳಲ್ಲಿ ಬೆಟ್ಟ ಗುಡ್ಡಗಳಿನ ಮೇಲೆ ಈ ರೀತಿ ತೀರ್ಥಗಳಿರುತ್ತೆ. ಅದಕ್ಕೆ ನೀರು ಬರೋದು ಎಲ್ಲಿಂದ? ಬಂಡೆಗಲ್ಲುಗಳ ಮೇಲಿಂದ. ಆಸುಪಾಸು ಗಿಡ ಬಳ್ಳಿ ಇವುಗಳ ಪಕ್ಕದಲ್ಲಿ ಹರಿದು ಬರುತ್ತೆ. ಈ ವಿಚಾರ ನಿಮ್ಗೆ ಗೊತ್ತಿದೆ. ಆದರೆ ಆ ನೀರು ಎಲ್ಲ ಕಡೆ ಇರುತ್ತೆ, ಏನು ವಿಶೇಷ ಅನ್ನಬೇಡಿ. ಆದರೆ ನೀರಿನಲ್ಲಿ ಒಂದು ಮಹತ್ವ ಇರುತ್ತೆ. ಈ ಒಂದು ಸ್ಥಳದಲ್ಲಿ ಅನಾದಿ ಕಾಲದಲ್ಲಿ ಋಷಿಮುನಿಗಳು ಓಡಾಡಿದ, ಅವರು ಪಾದಸ್ಪರ್ಶ ಮಾಡಿದ ಪುಣ್ಯಶಕ್ತಿ, ದಿವ್ಯಶಕ್ತಿಯಾಗಿ ಇಲ್ಲಿನ ಅಣುರೇಣು ಕಣ ಪ್ರತಿ ಬಂಡೆ ಎಲ್ಲ ಅಲ್ಲಿ ಕನ್ವರ್ಟ್ ಆಗಿರುತ್ತೆ, ಅಂದರೆ ಬದಲಾವಣೆ ಆಗಿರುತ್ತೆ, ದಿವ್ಯಶಕ್ತಿ ಆಗಿರುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿಮಗೆ ಇಲ್ಲಿ ಒಂದು ಕಥೆಯನ್ನು ಕೂಡ ನಾವೀಗ ತಿಳಿಸ್ಕೊಡ್ತೀವಿ, ಅದನ್ನು ಕೇಳಿ. ಇಂತಹ ಸುಂದರ ಬೆಟ್ಟಗಳ ಮಧ್ಯೆ 2 ಬಂಡೆಗಳ ರೂಪದಲ್ಲಿ ನಿಂತ ಪ್ರತಿಮೆಗಳನ್ನು ನಾವು ಕಾಣಬಹುದು. 2 ಎತ್ತರದ ಕಲ್ಲಿನ ಮನುಷ್ಯಾಕಾರದ ಬಂಡೆಗಳನ್ನು ಕಾಣಬಹುದು ವೀಕ್ಷಕರೇ. ದಂತಕಥೆಯ ಪ್ರಕಾರ ಬಂಡೆಗಳ ರೂಪದಲ್ಲಿ ನಿಂತಿರುವವರು ಅಗಸ ದಂಪತಿಗಳು ಎನ್ನಲಾಗುತ್ತದೆ. ಒಂದಾನೊಂದು ಕಾಲದಲ್ಲಿ ಅಗಸ ದಂಪತಿಗಳು ಇಲ್ಲಿ ವಾಸವಿದ್ದರಂತೆ. ಬಹಳ ಅನ್ಯೋನ್ಯವಾಗಿದ್ದ ಆ ದಂಪತಿಗಳು ಜಗಳವಾಡಿಕೊಂಡು ದೂರವಾಗುವಂತಹ ಪರಿಸ್ಥಿತಿ ಬರುತ್ತದೆಯಂತೆ. ದೂರವಾಗಲು ಮನಸ್ಸಿಲ್ಲದೆ ಬೇಸರದಿಂದ ಅದೇ ಬೆಟ್ಟದಿಂದ ಮೇಲೆಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂದು ತೀರ್ಮಾನ ಮಾಡಿದರಂತೆ. ಆತ್ಮಹತ್ಯೆಗೆ ಮುಂದಾದಾಗ ಅದೇ ಕ್ಷಣದಲ್ಲಿ ಒಬ್ಬ ಸಾಧುವು ಪ್ರತ್ಯಕ್ಷರಾಗಿ ಅವರನ್ನು ತಡೆದರು ಎನ್ನಲಾಗಿದೆ. ಆಗ ಆ ದಂಪತಿಗಳಿಬ್ಬರು ಸಾಧುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾರಂತೆ, ನಮ್ಮನ್ನು ಇಲ್ಲಿಯೇ ಕಲ್ಲುಗಳನ್ನಾಗಿ ಪರಿವರ್ತಿಸಿ ಎಂದು ಕೇಳಿಕೊಳ್ಳುತ್ತಾರೆ. ಅಂದಿನಿಂದ ಇಲ್ಲಿ ಅಗಸ ದಂಪತಿಗಳು ಕೂಟಗಲ್ ಬೆಟ್ಟದಲ್ಲಿ ಶಾಶ್ವತವಾಗಿ ಕಲ್ಲಾಗಿ ನೆಲೆ ನಿಂತರು ಎನ್ನಲಾಗಿದೆ. ಅಂದಿನಿಂದಲೇ ಬಂಡೆಗಳನ್ನು ಅಗಸ ಮತ್ತು ಅಗಸಗಿತ್ತಿ ಬಂಡೆಗಳು ಎಂದು ಅಂದಿನಿಂದಲೇ ಈ ಬಂಡೆಗಳನ್ನು ಅಗಸ ಮತ್ತು ಅಗಸಗಿತ್ತಿ ಬಂಡೆಗಳು ಎಂದು ಕರೆಯುತ್ತಾರೆ. ಬೆಟ್ಟ ಹತ್ತುವವರಿಗೆ, ಪ್ರಕೃತಿ ಪ್ರೇಮಿಗಳಿಗೆ ಹಾಗೂ ಭಕ್ತರಿಗೆ ಪವಿತ್ರ ಕ್ಷೇತ್ರ ಈ ತಾಣ. ಇಂತಹ ಸುಂದರ ಮನಮೋಹಕ ವಿಸ್ಮಯ ತಾಣ ರಾಜ ಮನೆತನದವರು ಆಳ್ವಿಕೆ ನಡೆಸಿರುವ ಶ್ರೀರಾಮಚಂದ್ರ ದೇವರು ನೆಲೆ ನಿಂತ ಪುಣ್ಯ ಕ್ಷೇತ್ರವಾದ ಈ ಬೆಟ್ಟಕ್ಕೆ ನೀವಿನ್ನೂ ಭೇಟಿ ನೀಡಿಲ್ಲ ಎಂದರೆ ದಯವಿಟ್ಟು ಒಮ್ಮೆ ಭೇಟಿ ನೀಡಿ ಶ್ರೀರಾಮಚಂದ್ರ ಪ್ರಭುವಿನ ಆಶೀರ್ವಾದ ಪಡೆಯಿರಿ. ಧನ್ಯವಾದಗಳು ವೀಕ್ಷಕರೇ, ವೈಷ್ಣವರು ಅಥವಾ ಶೈವರು ಅಥವಾ ಯಾವುದೇ ಧರ್ಮದವರಾಗಿರಲಿ, ರಾಮನಗರದ ತಿಮ್ಮಪ್ಪನ ಈ ಒಂದು ದರ್ಶನವನ್ನು, ಅಂದರೆ ಶ್ರೀ ಸೀತಾರಾಮ ಆಂಜನೇಯ ಅಥವಾ ಭರತ ಶತ್ರುಘ್ನ, ಇಡೀ ಅವರ ಕುಟುಂಬ, ಕೈಕೇಯಿ, ಕೌಸಲ್ಯ, ಸುಮಿತ್ರ ಹಾಗೂ ದಶರಥ ಮಹಾರಾಜ್ ಹಾಗೂ ಶಾಂತಮಾತಾ ಹಾಗೂ ಶೃಂಗ ಋಷಿ, ಒಟ್ಟಾರೆ ಜನಕ ಮಹಾರಾಜ್ ಹಾಗೂ ಅವರ ಕುಟುಂಬ, ಅಂದರೆ ಶ್ರೀರಾಮಚಂದ್ರ ಪ್ರಭುವಿನ ಗುರು, ಹಿರಿಯರು, ಭಕ್ತರು, ಶಿಷ್ಯರು, ಒಟ್ಟಾರೆ ಅವರ ಬಂಧುಗಳು, ಅವರೆಲ್ಲರ ಒಂದು ಆಶೀರ್ವಾದ, ಅನುಗ್ರಹವನ್ನು ಇಲ್ಲಿನ ಪ್ರಕೃತಿ ನಮಗೆ ಕೊಡುತ್ತೆ. ಅವರೇ ಈ ಪ್ರಕೃತಿಯ ಅವರು ಅಂತ ನಾವು ಭಾವಿಸ್ತೀವಿ. ಇದು ನಮ್ಮ ಹಿಂದೂ ಸಂಪ್ರದಾಯ. ಹಿಂದೂ ಸನಾತನ ಧರ್ಮದಲ್ಲಿ ನಮಗೆ ಹೇಳಿಕೊಟ್ಟ ಪಾಠ ಇದು. ನಾವು ಸಹಬಾಳ್ವೆಯನ್ನು ನಡೆಸ್ತೀವಿ. ಈ ದೇಶದಲ್ಲಿ ಅಥವಾ ಈ ಖಂಡದಲ್ಲಿ ಅಥವಾ ನಮ್ಮ ಭರತಖಂಡ ತುಂಬ ವಿಶಾಲವಾಗಿತ್ತು. ಇಂಥ ಒಂದು ಖಂಡದಲ್ಲಿ ವಾಸ ಮಾಡುವ ಎಲ್ಲ ಅನ್ಯ ಧರ್ಮೀಯರನ್ನು ನಾವು ಸಹಬಾಳ್ವೆಯಿಂದ ನೋಡ್ತೀವಿ. ಆಗಿರುವಾಗ ನಮ್ಮಲ್ಲೇ ಕೆಲವರು ಅಂದರೆ ಹಿಂದೂ ಧರ್ಮದಲ್ಲೇ ಕೆಲವರು ಅವ್ಯಾಕಿಗಳು, ಅಜ್ಞಾನಿಗಳು, ಕುತಂತ್ರಿಗಳು, ಕುಚೋದ್ಯರು ಇರ್ತಾರೆ. ಅವರು ಯಾವಾಗಲೂ ಕುತಂತ್ರ, ಕುಚೋದ್ಯ ಮಾಡೋದೇ ಅವರ ಕರ್ತವ್ಯ. ಆದರೆ ಅಂಥವರನ್ನು ನಾವು ಪಾತಾಳಕ್ಕೆ ತುಳಿಬೇಕಾದ್ರೆ ನಾವು ಮಾಡಬೇಕಾದಿಷ್ಟೇ. ಮೊದಲು ನಮ್ಮ ದೇಶದ, ನಮ್ಮ ಸಂಸ್ಕೃತಿಯ ಎಲ್ಲೆಲ್ಲಿ ಪುಣ್ಯತೀರ್ಥ ಕ್ಷೇತ್ರಗಳಿವೆ ಅಲ್ಲಿ ನಾವು ಪಾದಾರ್ಪಣೆ ಮಾಡಬೇಕು. ಅಲ್ಲಿನ ಪ್ರಾಣವಾಯು ಅಂದರೆ ಗಾಳಿಯಲ್ಲಿ ಮಹಾಮಾತೆಯರು, ಮಹಾನುಭಾವರು
ಅವರ ತತ್ವಗಳು ಚಿಂತನೆಗಳು ಆ ಗಾಳಿಯಲ್ಲಿರುತ್ತೆ, ಅಲ್ಲಿನ ಭೂಮಿಯಲ್ಲಿರುತ್ತೆ, ಅಲ್ಲಿನ ಕಲ್ಲು ಮಣ್ಣು ಗಿಡ ಮರ ಬಳ್ಳಿ ಬಂಡೆ, ಹಾಗೆ ತೀರ್ಥಕ್ಷೇತ್ರ ಅಲ್ಲಿನ ಒಂದು ತೀರ್ಥಗಳು ಏನಿದೆ ಪುಣ್ಯ ತೀರ್ಥಗಳು ಅಂತೀವಲ್ಲ ಗಂಗೆ, ಅದರಲ್ಲೂ ಕೂಡ ಅಣುರೇಣು ತೃಣಕಷ್ಟದಲ್ಲೂ ಕೂಡ ಅವರ ತತ್ವಗಳು, ಅವರ ಚಿಂತನೆಗಳು, ಅವರ ಆದರ್ಶ ಜೀವನದ ಕಥೆಗಳು, ಹಾಗೆ ಅವರ ಒಂದು ಏನು ಅಧ್ಯಯನ ಸಂಶೋಧನೆ ಮಾಡಿದ ಸಿದ್ಧಿಗಳಿದೆ, ಶಕ್ತಿಗಳು, ಯಂತ್ರ ತಂತ್ರ ಮಂತ್ರ, ಇವೆಲ್ಲವೂ ಒಟ್ಟಾರೆ ಅಲ್ಲಿನ ರಮಣೀಯ ಒಂದು ಪ್ರಕೃತಿಯ ಒಂದು ಅಣುರೇಣು ತೃಣಕಷ್ಟದಲ್ಲೂ ಕೂಡ ಸತ್ಯಂ ಶಿವಂ ಸುಂದರಂ ಅಂತ ಇರುತ್ತೆ. ಇದನ್ನು ನಾವು ಮನಗಂಡು ಎಲ್ಲೆಲ್ಲೂ ಗಿಡ ಮರ ಬಳ್ಳೆ ಬಂಡೆ ಕಲ್ಲು ಎಲ್ಲ ಕಡೆ ನಾವು ಆ ಭಗವಂತನನ್ನು ನಾವು ಕಾಣಬೇಕು. ಶ್ರೀಮನ್ನಾರಾಯಣ ಆದಿಶೇಷ ಓಂ ಶ್ರೀ ಆದಿಶೇಷ ಶಕ್ತಿ ಪರಬ್ರಹ್ಮಣೇ ನಮಃ ಅಂದರೆ ಓಂ ನಮಃ ಶಿವಾಯ ಆದಿಶೇಷ ಶಕ್ತಿ ಪರಬ್ರಹ್ಮಣೇ ನಮಃ. ಹರಿಹರರು ಒಬ್ಬರೇ, ಇದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಾಧಿಪತಿಯಿಂದ ಹಿಡಿದು ಶ್ರೀ ವೆಲ್ಲಿ ಮಾತಾ ದೇವಸೇನ ಮಾತಾ ಕುಮಾರಸ್ವಾಮಿವರೆಗೂ, ಹಾಗೆ ಮೂಷ್ಕರಾಜ್ ಮಯೂರ ದೇವತಾ ವಾಹನ ಗಣಗಳಿಂದ ಹಿಡಿದು ಎಲ್ಲ ದೇವತಾ ವಾಹನ ಗಣಗಳವರೆಗೂ, ಹಾಗೂ ದೇವಾನುದೇವತೆಗಳವರೆಗೂ, ಹಾಗೂ ಗುರುಶಕ್ತಿ ಮಾತಾಪಿತಾ ಪೂರ್ವಶಕ್ತಿ ಹಿತೈಷ ಬಂದು ಹಿತೈಷ ಶಕ್ತಿವರೆಗೂ ಆ ಭಗವಂತ ಆದಿಶೇಷನು ವಿರಾಟ ಸ್ವರೂಪನಾಗಿ ಭಗವದ್ಗೀತಾ ಸ್ವರೂಪನಾಗಿ ವಿರಾಜಮಾನನಾಗಿ ಕೂಟಗಲ್ ಬೆಟ್ಟ ಅಥವಾ ನಮ್ಮ ಎಲ್ಲರ ಮೆಚ್ಚಿನ ತಾಣ ಶ್ರೀರಾಮನಗರದ ಆ ಒಂದು ಕ್ಷೇತ್ರದ ಬೆಟ್ಟದ ಮೇಲೆ ಹಾಗೂ ಅಲ್ಲಿನ ವಾತಾವರಣದಲ್ಲಿ ಲೀನವಾಗಿದ್ದಾನೆ. ನಾವು ಅಲ್ಲಿ ಹೋಗಬೇಕು, ಅಲ್ಲಿ ಹೋಗಿ ಆ ಗಾಳಿಯನ್ನು ಉಸಿರಾಡಬೇಕು, ಅಲ್ಲಿ ಕೂತ್ಕೋಬೇಕು, ವಿಶ್ರಾಂತಿ ಪಡಿಬೇಕು. ಹಾಗೆ ಭಕ್ತಿಯಿಂದ ಒಂದಷ್ಟು ನಿಮಿಷದ ಅಷ್ಟು ಕಾಲಮಾನ ಧ್ಯಾನ ಮಾಡಬೇಕು. ಇದರಿಂದ ನಮ್ಮ ಮಾನಸಿಕ ಒತ್ತಡಗಳು ಅಂದರೆ ನಮ್ಮ ಬಾಧೆಗಳು, ಅಂದರೆ ನಮ್ಮ ಕಷ್ಟಗಳು ಅಥವಾ ನಮ್ಮ ನೋವುಗಳು ಅಥವಾ ನಮಗೆ ಯಾರ್ಯಾರು ಹಿಂಸೆ ಕೊಟ್ಟಿದ್ದಾರೆ ಅದೆಲ್ಲವನ್ನೂ ಮರಿತೀವಿ. ಕನಿಷ್ಠ ಒಂದು ದಿನ ಆದರೂ ಅಲ್ಲಿ ನಾವು ಶಾಂತವಾಗಿರ್ತೀವಿ, ಅರ್ಧ ದಿನ ಆದರೂ ಶಾಂತವಾಗಿರ್ತೀವಿ, 3 ಗಂಟೆ 2 ಗಂಟೆ 1 ಗಂಟೆ ಆದರೂ ಶಾಂತವಾಗಿರ್ತೀವಿ. ಇಂಥ ಶಾಂತತೆಯನ್ನು ನಾವು ದುಡ್ಡು ಕೊಟ್ಟರೆ ಸಿಗೋದಿಲ್ಲ ಇವರೇ. ನಾವು ಏನಿದ್ರು ಇಂಥ ಶಕ್ತಿಗಳನ್ನು ಪಡಿಬೇಕಾದ್ರೆ, ಆಶೀರ್ವಾದ ಪಡಿಬೇಕಾದ್ರೆ ನಾವೆಷ್ಟೋ ಪುಣ್ಯವಂತರಾಗಿರಬೇಕು. ನಾವು ಸನಾತನ ಧರ್ಮದ ಪ್ರೇಮಿಗಳಾಗಿರಬೇಕು. ಅರ್ಥ ಆಯ್ತಲ್ಲ? ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಪುಣ್ಯತೀರ್ಥ ಕ್ಷೇತ್ರಗಳಿಗೆ ಭೇಟಿ ಕೊಡಿ, ಅಲ್ಲಿನ ದೇವಾಲಯಗಳನ್ನು ರಕ್ಷಣೆ ಮಾಡಿ, ಧರ್ಮವನ್ನು ರಕ್ಷಣೆ ಮಾಡಿ. ಇದರಿಂದ ಖಂಡಿತ ಮುಂದೆ ಆ ಧರ್ಮ ನಮ್ಮ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋಗಳು ನೋಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಈ ರೀತಿ ವಿಡಿಯೋಗಳನ್ನು ಮತ್ತೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ನಿಮ್ಮ ಸಹಕಾರ ಇಲ್ಲದೆ ಹೋದರೆ ಯಾವತ್ತಿಗೂ ನನ್ನ ಜಯವನ್ನು ಸಾಧಿಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಿಮ್ಮ ಸಹಕಾರವೇ ನನಗೆ ಶಕ್ತಿ ಬಲ ಆಗಿರುತ್ತೆ. ದಯವಿಟ್ಟು ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಏನಾದರೂ ನೀವು ಈ ರೀತಿ ತಾಣಗಳು ನಿಮಗೆ ಸಿಕ್ಕಿದ್ರೆ ವಿಡಿಯೋ ಮಾಡಿ ನಾನು ವಾಟ್ಸಪ್ ಕಳಿಸಿ, ನಾನು ಅದಕ್ಕೆ ಎಡಿಟಿಂಗ್ ಮಾಡಿ ಮತ್ತೆ ಎಲ್ಲರ ಮುಂದೆ ಇಡ್ತೀನಿ. ಅದರಿಂದ ನಿಮಗೆ ಪುಣ್ಯಶಕ್ತಿ ಲಭಿಸುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಸೀತಾ ರಾಮಾಂಜನೇಯ ಲಕ್ಷ್ಮಣ ಲವಕುಶಾಯ ಬಂಧು ಮಿತ್ರ ಗುರು ದೈವವೇ ನಮಃ. ಜೈ ಜೈ ಮಹಾಶಕ್ತಿ. ಓಂ ನಮಃ ಶಿವಾಯ ಆದಿಶೇಷ ಶಕ್ತಿ ಪರಬ್ರಾಹ್ಮಣೇ ನಮಃ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ವೀಕ್ಷಕರೇ, ಒಂದು ವಿಚಾರ ಹೇಳೋದು ಮರ್ತೆ. ಈ ವಿಡಿಯೋನ ಸಮರ್ಪಣೆ ಮಾಡಿದ್ದು ರವಿ ರಾಮನಗರ. ಹಾಗೆ ಇದಕ್ಕೆ ಧ್ವನಿ ನೀಡಿದ್ದು ಶ್ರುತಿ ಬೆಂಗಳೂರು. ನಿಮ್ಮೆಲ್ಲರಿಗೊಳ್ಳೆದಾಗಲಿ. ನಾನು ನಿಮ್ಮೆಲ್ಲರ ಪ್ರೀತಿಯ ಗುರೂಜಿ ಓಂ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.